ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ತುಂಬ ಸಿಂಪಲ್ ರೆಸಿಪಿ ಗಾರ್ಲಿಕ್ ಬಟರ್ ರೈಸ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ತುಂಬ ಟೇಸ್ಟಿಯಾಗಿರುತ್ತೆ. ಗಾರ್ಲಿಕ್ ಬಟರ್ ಅಂತ ಅಂತಿದ್ದಂಗೆ ಅದರ ಫ್ಲೇವರು ನಿಮ್ಮೆಲ್ಲರಿಗೂ ನಾಪ್ಕ ಬರ್ಬೋದು. ಬನ್ನಿ ಅದನ್ನು ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಕುಕ್ಕರ್ ಒಳಗಡೆ 2 ಟೇಬಲ್ ಸ್ಪೂನ್ ಬೆಣ್ಣೆ ಹಾಕೊಂಡಿದ್ದೀನಿ. ಇವಾಗ ಸ್ಟವ್ ಆನ್ ಮಾಡ್ಕೊಳ್ತಾ ಇದ್ದೀನಿ. ಬೆಣ್ಣೆ ಕರಗಲಿ ಚೆನ್ನಾಗಿ. ಬೆಣ್ಣೆ ಎಲ್ಲ ಚೆನ್ನಾಗಿ ಕರಗಿದೆ. ಇವಾಗ ಮೈನ್ ಐಟಮ್ ಬೆಳ್ಳುಳ್ಳಿ. 2 ದಪ್ಪ ಉಂಡೆ ಅಂದರೆ ಒಂದು 30 ದಪ್ಪೆಸ್ಲು ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊಳ್ತಾ ಇದ್ದೀನಿ. ಸಿಪ್ಪೆ ಎಲ್ಲ ತೆಗ್ದು ಈ ಬೆಣ್ಣೆಯಲ್ಲಿ ಈ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು, ಒಳ್ಳೆ ಘಮ ಬರಬೇಕು. ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಒಂದು ಅರ್ಧ ಭಾಗದಷ್ಟು ಬೆಳ್ಳುಳ್ಳಿ ಬೆಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದಕ್ಕೇನೆ ಹಸಿಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ. ಚಿಕ್ಕ ಹಸಿಮೆಣಸಿನ್ಕಾಯಿ ಆಗಿರೋದ್ರಿಂದ ಒಂದು 7 ಹಸಿಮೆಣಸಿನ್ಕಾಯಿ ಅರ್ಧ ಭಾಗ ಮಾಡಿ ಹಾಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಬಾಯಿಗೆ ಸಿಗಲಿ ಮೆಣಸಿನ್ಕಾಯಿ ಹಾಗೇನೆ ನಾವು ಕಚ್ಕೊಂಡು ತಿಂತೀನಿ ಅನ್ನೋರು ಬೇಕಾದರೆ ಒಂದು 3 ಮೆಣಸಿನ್ಕಾಯಿ ಅಡ್ಡ ಹೊಡೀರಿ, ಇನ್ನು 3 ಮೆಣಸಿನ್ಕಾಯಿ ಹಾಗೆ ಡೈರೆಕ್ಟ್ ಹಾಕೊಳ್ಳಿ. ಇವಾಗ ಇದನ್ನು ಕೂಡ ಒಂದು ನಿಮಿಷ ಲೋ ಫ್ಲೇಮಲ್ಲಿ ಬಾಡಿಸ್ಕೊಳ್ಳೋಣ. ಬೆಳ್ಳುಳ್ಳಿ ಒಂದೊಂದು ಬೆಳ್ಳುಳ್ಳಿ ಹಾಗೆ ಉಳ್ಕೊಂಡ್ಬಿಟ್ಟಿದೆ. ನಾನು ಬ್ಲೈಂಡ್ ಆಗಿರೋದ್ರಿಂದ ಕಂಪ್ಲೀಟಾಗಿ ಫೈನ್ ಚಾಪ್ ಮಾಡೋಕ್ಕಾಗಿಲ್ಲ. ಇದೇನಪ್ಪ ಒಂದೊಂದು ಬೆಳ್ಳುಳ್ಳಿ ಹಾಗೆ ಉಳ್ಕೊಂಡಿದೆ ಅಂತ ಅಂದ್ಕೊಳಕ್ಕೆ ಹೋಗ್ಬೇಡಿ. ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಒಳ್ಳೆ ಘಮ ಬರೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ. ಆ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಬೆಣ್ಣೆಲಿ ಫ್ರೈ ಆಗಿರೋದ್ರಿಂದ ಅದ್ರ ಫ್ಲೇವರೇ ತುಂಬ ಚೆನ್ನಾಗಿರುತ್ತೆ. 1 ಕಪ್ಪು ನಾನು ಸೋನಾ ಮಸೂರಿ ಅಕ್ಕಿ ಉಪಯೋಗಿಸ್ತಾ ಇರೋದ್ರಿಂದ 1.5 ಕಪ್ಪಷ್ಟು ನೀರು, ಅರ್ಧ ಕಪ್ಪಷ್ಟು ಕಾಯಿ ಹಾಲು, 1/4 ಕಪ್ಪು ಹಸಿ ತೆಂಗಿನ ತುರಿ ತೊಗೊಂಡು ಅದಕ್ಕೆ ಅರ್ಧ ಕಪ್ಪಷ್ಟು ನೀರು ಹಾಕಿ ಗಟ್ಟಿ ಕಾಯಿ ಹಾಲು ತೊಗೊಂಡಿದ್ದೀನಿ. ನೀವು ನೀರು ಹಾಕೋ ಜಾಗದಲ್ಲಿ ಯಾವುದೇ ಒಂದು ತರಕಾರಿದು ಸ್ಟಾಕ್ ಅಂತ ಅಂದರೆ ತರಕಾರಿ ಬೇಯಿಸಿರೋ ನೀರು ಕೂಡ ಹಾಕೋಬೋದು. ಇವಾಗ ಇದು ಕುದಿಯೋದಕ್ಕೆ ಶುರು ಆಗಲಿ. ಕುದಿ ಬರೋದಕ್ಕೆ ಶುರು ಆಗಿದೆ. ಇವಾಗ ಲೋ ಫ್ಲೇಮ್ ಮಾಡ್ಕೊಳ್ತೀನಿ. ಲೋ ಫ್ಲೇಮ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಕಲ್ಲುಪ್ಪು, ಮೇಯ್ನ್ ಅಕ್ಕಿ. ಇವಾಗ 1 ಕಪ್ಪು ಸೋನಾ ಮಸೂರಿ ಅಕ್ಕಿನ ಒಂದು 10 ನಿಮಿಷ ನೀರಲ್ಲಿ ನೆನೆಸ್ಬಿಟ್ಟು ಬರೀ ಅಕ್ಕಿ ಮಾತ್ರ ಹಾಕೊಳ್ತಾ ಇದ್ದೀನಿ. ನೀವು ಈ ಜಾಗದಲ್ಲಿ ಬಾಸುಮತಿ ರೈಸೋ ಅಥವಾ ಜೀರಾ ರೈಸೋ ಹಾಕೋಬೋದು. ಅದಕ್ಕೆ ತಕ್ಕ ಹಾಗೆ ನೀರು ಕೂಡ ನೀವು ಏರಿಳಿತ ಮಾಡ್ಕೋಬೋದು. ಇವಾಗ ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಚೆನ್ನಾಗಿ ಕುದಿಯೋದಕ್ಕೆ ಶುರು ಆಗಿದೆ. ಇವಾಗ ಲಿಡ್ ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ. ಯಾವಾಗಲೂ ಕೊನೆಯಲ್ಲಿ ಒಂದ್ಸಲ ಟೇಸ್ಟ್ ನೋಡಬೇಕು ಪರ್ಫೆಕ್ಟ್ ಆಗಿದೆಯಾ ಅಂತ ಅಂದ್ಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ 1 ರಿಂದ 2 ವಿಷಲ್ ಕೂಗಿಸ್ಕೊಳ್ತೀನಿ. ಪ್ರೆಷರ್ ಬಿಟ್ಟಿದೆ. ಘಮ ಅಂತ ಇದೆ. ಇವಾಗ ಒಂದ್ಸಲ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇವಾಗ ಕೊನೆಯಲ್ಲಿ ಏನು ಗೊತ್ತಾ, ಇನ್ನೊಂದ್ಸಲ ಬೆಣ್ಣೆ ಹಾಕ್ಬಿಟ್ಟು ಮಿಕ್ಸ್ ಮಾಡೋಣ. ಪುನಃ ಇನ್ನೊಂದು ಸ್ಪೂನಷ್ಟು ಅಂದರೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಬೆಣ್ಣೆ ಹಾಕಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಬಿಡೋಣ. ಈ ಥರ ಆ ಬೆಣ್ಣೆ ಅನ್ನದ ಜೊತೆ ಮೇಲ್ಗಡೆ ಹಿಂಗೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ನೋಡಿ. ಆವಾಗ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಮೇಲ್ಗಡೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಅಂಥ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊಂಡು ಇನ್ನೊಂದ್ಸಲ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಈ ಸ್ಪೂನಲ್ಲೇ ಹಿಂಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಲೆವೆಲ್ ಮಾಡಿದ್ದೀನಿ. ಇವಾಗ ಏನು ಮಾಡಬೇಕು ಗೊತ್ತಾ, ಇವಾಗ ನಾವೇನು ಲಿಡ್ನ ಓಪನ್ ಮಾಡಿದ್ವಲ್ಲ ಕುಕ್ಕರು, ಅದನ್ನು ಮುಚ್ಚಿ ಒಂದು 2 ನಿಮಿಷ ಇದನ್ನ ಹೀಗೆ ಬಿಟ್ಬಿಡೋಣ. ಆ ಒಂದು ಪ್ರೆಷರ್ಗೆ ಇದು ಚೆನ್ನಾಗಿ ಬಿಸಿ ಆಗಬೇಕು. ಒಳಗಡೆ ಒಂಥರ ಪ್ರೆಷರ್ ಇರುತ್ತಲ್ಲ, ಎಲ್ಲ ಬೆಣ್ಣೆ ಎಲ್ಲ ಚೆನ್ನಾಗಿ ಅನ್ನಕ್ಕೆ ಮಿಕ್ಸ್ ಆಗಬೇಕು. ಒಂದು 5 ನಿಮಿಷ ಆದಮೇಲೆ ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಪ್ಲೇಟ್ಗೆ ಅಥವಾ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ಸರ್ವ್ ಮಾಡೋದಕ್ಕೆ ಬಿಸಿ ಗಾರ್ಲಿಕ್ ಬಟರ್ ರೈಸ್ ರೆಡಿ ಇದೆ ನೋಡಿ. ಎಷ್ಟು ಸಿಂಪಲ್ ಗೊತ್ತಾ, ಎಲ್ಲರೂ ಮಾಡ್ಕೋಬೋದು. ನಾನು ಬ್ಲೈಂಡಾಗಿ ನಾನೇ ಮಾಡಬೇಕಾದ್ರೆ ನೀವುಗಳಂತೂ ಆರಾಮ್ಸೆ ಮಾಡ್ಕೋಬೋದು. ಅದರಲ್ಲಂತೂ ಬ್ಯಾಚುಲರ್ಸು ಅಥವಾ ಆಫೀಸ್ಗೆ ಹೋಗೋ ಅಂಥವ್ರು ಬೆಳಗ್ಗೆ ಟಿಫನ್ಗಾದರೂ ಮಾಡ್ಕೊಳ್ಳಿ ನೀವು, ಅಥವಾ ಲಂಚ್ ಬಾಕ್ಸ್ ಕೂಡ ಪ್ಯಾಕ್ ಮಾಡ್ಕೊಂಡು ಹೋಗ್ಬೋದು ನೀವು. ಇದನ್ನು ಮತ್ತೆ ಆಗ್ತಾಡ ನೀವು ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ಯಾವುದೇ ಒಂದು ಕಮೆಂಟ್ಸ್ ಇದ್ರೂ ಅಂದರೆ ನನಗೆ ಈಸಿ ಆಗೋವಂಥ ಒಂದು ಟಿಪ್ಸ್ಗಳಿದ್ರೂ ನೀವು ತಿಳಿಸ್ಬೇಕು. ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.